ಎಲ್ಲರೂ SB ವಿಸ್ಡಮ್ ಕರಿಯರ್ ಅಕಾಡೆಮಿ ವಿಜಯಪುರಕ್ಕೆ ಬನ್ನಿ. ನಿಮ್ಮ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳಿ. ದಾಳಿ ಮಾಡಿದ ಮೊಟ್ಟ ಮೊದಲ ಟರ್ಕರು ಅಥವಾ ಮಹಮ್ಮದೀಯರು ಅಂತ ಹೇಳಿ ಬಂದಾಗ ಯಾರು ಅಂತ ಹೇಳಿದ್ರೆ ಭಾರತದ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ಟರ್ಕರು ಅಥವಾ ಮಹಮ್ಮದೀಯರು ಅಂತ ಬಂದಾಗ ಗಜನಿ ಮನೆತನದವರು ಅಂತ ನೋಡಿದೆವು ನಾವು. ಯಾವ ಮನೆತನದವರು? ಗಜನಿ ಮನೆತನ. ಗಜನಿ ಮನೆತನ ಮೂಲತಃ ಯಾವ ದೇಶಕ್ಕೆ ಸೇರಿದ ಮನೆತನ? ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದಲ್ಲಿ ಗಜನಿ ಮನೆತನದ ಸ್ಥಾಪಕ ಯಾರು ಅಂದ್ರ ಯಾವ ಗಜನಿ? ಅಲಾವುದ್ದೀನ್ ಗಜನಿ. ಎಷ್ಟರಲ್ಲಿ ಈ ಮನೆತನವನ್ನು ಸ್ಥಾಪನೆ ಮಾಡ್ದ? ಹಾಗಾದ್ರೆ ಅಲಾವುದ್ದೀನ್ ಗಜನಿ ಮನೆತನದ ಸ್ಥಾಪಕ ಆದ್ರೆ ಭಾರತಕ್ಕೆ ಬಂದ ಗಜನಿ ಮನೆತನದ ಮೊಟ್ಟ ಮೊದಲ ಅರಸ ಅಲಾವುದ್ದೀನ್ ಗಜನಿ. ಸಬಕ್ತೀನ್ ಗಜನಿ ಏನಾಗ್ಬೇಕು? ಹಾಗಾದ್ರೆ ಈ ಸಬಕ್ತೀನ್ ಗಜನಿ ಭಾರತದ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿದ್ದ? ಪೇಶಾವರ. ಭಾರತ ಅಂದ್ರೆ ಇವತ್ತು ಪ್ರೆಸೆಂಟ್ ಎಲ್ಲದ್ರಿದು ಪಾಕಿಸ್ತಾನ. ಪೇಶಾವರದ ಮೇಲೆ ದಾಳಿ ಮಾಡಿದ್ದಾಗ ಪೇಶಾವರವನ್ನು ಆಳುತ್ತಿದ್ದ ಅರಸ ಯಾರು? ಜೈಪಾಲ. ಜೈಪಾಲನಿಗೂ ಮತ್ತು ಸಬಕ್ತೀನ್ ಗಜನಿಯ ಮಧ್ಯೆ ಯಾವ ಕದನ ನಡೀತು ಅಂತ ಹೇಳಿದ್ರೆ ಲಂಗಾನ. ಎಷ್ಟರಲ್ಲಿ ನಡೀತು? ಈ ಲಂಗಾನ ಎಂಬ ಕದನದಲ್ಲಿ ಗೆದ್ದವರು ಯಾರು? ಸಬಕ್ತೀನ್ ಗಜನಿ. ಸೋತವ ಯಾರು? ಜೈಪಾಲ. ಸೋತ ಜೈಪಾಲ ಎಷ್ಟು ಕೊಟ್ಟ ಅಮೌಂಟ್? 1 ಮಿಲಿಯನ್ ಬಂಗಾರದ ದಿನಾರ ಮತ್ತು 50 ಆನೆಗಳನ್ನು ಕಾಣಿಕೆಯಾಗಿ ನೀಡಿದ. ಈ ಲಂಗಾನ ಎಂಬ ಕದನವೇ ಭಾರತದಲ್ಲಿನ ವಿಪುಲವಾದ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಟರ್ಕರಿಗೆ, ತುರ್ಕರಿಗೆ, ಮಹಮ್ಮದೀಯರಿಗೆ ಏನಾಯ್ತು? ಅನುಕೂಲ ಆಯಿತು ಅಂತೇಳಿ ನೋಡ್ಕೊಂಡೆವು. ಹಾಗಾದ್ರೆ ಭಾರತದ ಮೇಲೆ ದಾಳಿ ಮಾಡಿದ ಗಜನಿ ಮನೆತನದ ಅತ್ಯಂತ ಪ್ರಸಿದ್ಧ ಅರಸನೇ ಯಾರು? ಯಾವ ಗಜನಿ? ಮಹಮ್ಮದ್ ಗಜನಿ. ನೋಡಿ, ಮಹಮ್ಮದ್ ಗಜನಿ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ. ಈತ ಜನಿಸಿದ್ದು ಎಷ್ಟರಲ್ಲಿ? ಈತನ ಮೂಲ ಹೆಸರೇನು ಅಂತ ಹೇಳಿದೆ? ಪ್ರಪಂಚದ ಇತಿಹಾಸದಲ್ಲಿಯೇ ಸುಲ್ತಾನ್ ಎಂಬ ಬಿರುದು ಅಥವಾ ಪದವಿ ಪಡೆದ ಮೊದಲ ವ್ಯಕ್ತಿ ಯಾರು? ಮಹಮ್ಮದ್ ಗಜನಿಗೆ ಭಾರತದ ಮೇಲೆ ದಾಳಿ ಮಾಡಲು ಪ್ರೇರೇಪಣೆ ನೀಡಿದ್ದ ಬಾಗ್ದಾದಿನ ಖಲೀಫಾ ಯಾರು? ಬಾಗ್ದಾದಿನ ಖಲೀಫಾ ಅಲ್ ಕದೀರ್ ಬಿಲ್ಲಾ. ಈತನಿಗೆ ಏನಂತ ಬಿರುದುಗಳು ನೀಡಿದ್ದ? ಯಾಮೀನಿ ಉದ್ ದೌಲಾ ಮತ್ತು ಅಮೀರ್ ಉಲ್ ಮಿಲ್ಲತ್. ಯಾಮೀನಿ ಉದ್ ದೌಲಾ ಎಂದರೆ ಸಾಮ್ರಾಜ್ಯದ ಭುಜಬಲ ಎಂದರ್ಥ. ಅಮೀರ್ ಉಲ್ ಮಿಲ್ಲತ್ ಎಂದರೆ ನಂಬಿಕೆಗಳನ್ನು ರಕ್ಷಿಸುವ ಎಂದರ್ಥ. ಹಾಗಾದ್ರೆ ಮಹಮ್ಮದ್ ಗಜನಿ ಭಾರತದ ಮೇಲೆ ಎಷ್ಟು ಬಾರಿ ದಾಳಿಗಳು ಮಾಡ್ದ? ಯಾವ ವರ್ಷದಿಂದ ಯಾವ ವರ್ಷದ ಅವಧಿಯಲ್ಲಿ? 1000ರಿಂದ 1027 ಅವಧಿಯಲ್ಲಿ 17 ಬಾರಿ ದಾಳಿ ಮಾಡಿ 17 ಬಾರಿಯೂ ಕೂಡ ಭಾರತದ ಸಂಪತ್ತು ಸಾಗರದ ರೀತಿಯಲ್ಲಿ ಕೊಂಡೊಯ್ದಿದ್ದ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಮಹಮ್ಮದ್ ಗಜನಿಯ ದಾಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಸಂಪತ್ತು ಕೊಳ್ಳೆ ಹೊಡೆಯುವುದಾಗಿತ್ತು. ಏನಾಗಿತ್ತು? ಸಂಪತ್ತು ಕೊಳ್ಳೆ ಹೊಡೆಯುವುದಾಗಿತ್ತು. ಇನ್ನು ಕೆಲವು ಇತಿಹಾಸಕಾರರು ಹೇಳಿದ್ನೆಲ್ಲ ಯಾರ್ಯಾರು? ಜಾಫರ್, ಉತ್ಬಿ, ಆಮೇಲೆ A.V. ಪಾಂಡ್ಯ. ಜಾಫರ್ ಅವ್ರು ಏನ್ ಹೇಳ್ತಾರ? ಗಜನಿಯ ದಾಳಿಯ ಮುಖ್ಯ ಉದ್ದೇಶ ಏನಾಗಿತ್ತು? ಭಾರತದಲ್ಲಿನ ಏನಾಗಿತ್ತು? ಸಂಪತ್ತು ಕೊಳ್ಳೆ ಹೊಡೆಯುವುದಾಗಿತ್ತು. ಏನು ಕೊಳ್ಳೆ ಹೊಡೆಯುವುದಾಗಿತ್ತು? ಸಂಪತ್ತು ಕೊಳ್ಳೆ ಹೊಡೆಯುವುದಾಗಿತ್ತು. ಆಮೇಲೆ ಉತ್ಬಿ ಅವ್ರು ಏನ್ ಹೇಳ್ತಾರ? ಗಜನಿಯ ದಾಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳ್ತಾರ? ಜಿಹಾದ್ ಸಾಧಿಸುವುದಾಗಿತ್ತು. ಏನ್ ಸಾಧಿಸುವುದಾಗಿತ್ತು? ಜಿಹಾದ್. ಜಿಹಾದ್ ಎಂದರೆ ಧರ್ಮ ಯುದ್ಧಗಳು ಮಾಡುವುದಾಗಿತ್ತು ಅಂತ ಹೇಳಿದ್ರ. ಇನ್ನೊಂದ್ ಕಡೆ ಪ್ರೊಫೆಸರ್ A.V. ಪಾಂಡೆ ಅವ್ರು ಏನ್ ಹೇಳ್ತಾರ ಅಂದ್ರ ಭಾರತದಲ್ಲಿನ ಯುದ್ಧ ತರಬೇತಿ ಹೊಂದಿದ ಆನೆಗಳು ಕೊಳ್ಳೆ ಹೊಡೆಯುವುದು ಗಜನಿಯ ದಾಳಿಯ ಮುಖ್ಯ ಉದ್ದೇಶ ಆಗಿತ್ತು ಅಂತೇಳಿ ನೋಡ್ತೀವಿ. ಒಟ್ಟಾರೆಯಾಗಿ ಗಜನಿಯ ದಾಳಿಯ ಮುಖ್ಯ ಉದ್ದೇಶ ಅಂತೇಳಿ ಬಂದಾಗ ಭಾರತದಲ್ಲಿನ ಸಂಪತ್ತು ಕೊಳ್ಳೆ ಹೊಡೆಯುವುದು ಮತ್ತು ಇಸ್ಲಾಂ ಧರ್ಮದ ಪ್ರಚಾರ ಮಾಡುವುದಾಗಿತ್ತು. ಏನ್ ಮಾಡುವುದಾಗಿತ್ತು? ಇಸ್ಲಾಂ ಧರ್ಮದ ಪ್ರಚಾರ ಮಾಡುವುದಾಗಿತ್ತು ಅಂತ ನೋಡ್ತೀವಿ. ಹಾಗಾದ್ರೆ ಭಾರತದ ಮೇಲೆ ಗಜನಿಯ ಪ್ರಮುಖ ದಾಳಿ ಅಂತ ಹೇಳಿ ಬಂದಾಗ, ಪ್ರಮುಖ ದಂಡಯಾತ್ರೆಗಳು ಅಥವಾ ದಾಳಿಗಳು ಅಂತೇಳಿ ಬಂದಾಗ ಭಾರತದಲ್ಲಿ ಗಜನಿ ಕೈಗೊಂಡ ಪ್ರಥಮ ದಾಳಿ ಯಾವುದು? ಪೇಶಾವರ್. ಎಷ್ಟರಲ್ಲಿ ಕೈಗೊಂಡಿದ್ದು? 1000. ಈ 1000ರಲ್ಲಿ ಎಲ್ಲಿ ದಾಳಿ ಮಾಡ್ದ? ಪೇಶಾವರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿಯೂ ಕೂಡ ಆಳ್ವಿಕೆ ಮಾಡುತ್ತಿದ್ದ ಅರಸ ಯಾರು? ಹೇಳಿದ್ನಲ್ಲ, ಪೂರ್ವ ಪಂಜಾಬನ್ನಾಳುತ್ತಿದ್ದ ಹಿಂದೂ ಶಾಹಿ ಮನೆತನದ ಅರಸ ಜೈಪಾಲ.
ಜೈಪಾಲ ಮತ್ತು ಮೊಹಮ್ಮದ್ ಗಜನಿಯ ಮಧ್ಯೆ ಪೇಶಾವರದ ಬಳಿ ಯಾವ ಕದನ ನಡೀತು ಅಂತ ಹೇಳಿದೆ? ವೈಹಾಂಡ ಅಥವಾ ವೈಹಿಂದ ಅಂತಕ್ಕಂಥ ಕದನ. ಎಸ್, ಇಲ್ಲಿ ಗೆದ್ದವ ಯಾರು? ಎಸ್, ಮೊಹಮ್ಮದ್ ಗಜನಿ. ಸ್ವತಂತ್ರ ಜೈಪಾಲ ಮೊಹಮ್ಮದ್ ಗಜನಿಗೆ ಎಷ್ಟು ಸಂಪತ್ತು ಕೊಟ್ಟ? 2,50,000 ಬಂಗಾರದ ದಿನಾರ ಮತ್ತು 50 ಆನೆಗಳನ್ನು ಕಾಣಿಕೆಯಾಗಿ ನೀಡಿ ಪದೇ ಪದೇ ಯುದ್ಧದ ಸೋಲಿನಿಂದ ಜಿಗುಪ್ಸೆಗೊಂಡ ಜೈಪಾಲ ಆತ್ಮಹತ್ಯೆ ಮಾಡ್ಕೊಂಡ. ಏನ್ ಮಾಡ್ಕೊಂಡ? ಆತ್ಮಹತ್ಯೆ ಮಾಡ್ಕೊಂಡ. ನೆಕ್ಸ್ಟ್ ದಾಳಿ 1004. ಎಲ್ಲಿ ದಾಳಿ ಮಾಡಿದ್ದು? ಬೇರ. ಯಾವ ಅರಸನನ್ನು ಸೋಲಿಸಿದ್ದು? ಬಜೀರ. ಎಸ್. ನೆಕ್ಸ್ಟ್ ಎಷ್ಟರಲ್ಲಿ? 1006. ಎಲ್ಲಿ ದಾಳಿ ಮಾಡಿದ್ದು? ಮುಲ್ತಾನ. ಮುಲ್ತಾನಿನ ಮೇಲೆ ದಾಳಿ ಮಾಡಿ ಯಾರನ್ನು ಸೋಲಿಸಿದ್ದ? ಪತೆ ದೌದ್ ಅಥವಾ ಪತೆ ದೌದ ಅಂತ ಕರೀತಾರ. ಇನ್ನು ನೆಕ್ಸ್ಟ್ ಕೃಷಕ 1008. ಎಲ್ಲಿ ದಾಳಿ ಮಾಡಿದ್ದು? ಎಸ್, ರಜಪೂತ ಒಕ್ಕೂಟದ ಮೇಲೆ. ರಜಪೂತ ಒಕ್ಕೂಟದ ನೇತೃತ್ವವನ್ನು ವಹಿಸಿಕೊಂಡವ ಯಾರು? ಎಸ್, ಆನಂದಪಾಲ. ಎಸ್, ಇಲ್ಲಿ ಗಜನಿಯ ಸೈನ್ಯಕ್ಕೂ ಮತ್ತು ರಜಪೂತ ಸೈನ್ಯದ ಮಧ್ಯೆ ಯುದ್ಧ ನಿರ್ಧಾರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ್ಲೇ ನಾನು ನಿಮ್ಗೆ ಹೇಳದ್ನಲ್ಲ, ಆನಂದಪಾಲನ ಮದ ಏರಿರ್ತಕ್ಕಂಥ ಆನೆಗಳು ಗಜನಿಯ ಸೈನ್ಯದ ಮೇಲೆ ದಾಳಿ ಮಾಡುವುದರ ಬದಲಾಗಿ ನೋಡಿ, ಗಜನಿಯ ಸೈನ್ಯದ ಮೇಲೆ ದಾಳಿ ಮಾಡುವುದರ ಬದಲಾಗಿ ತಿರುಗಿ ಯಾವ ಸೈನ್ಯದ ಮೇಲೆ ದಾಳಿ ಮಾಡುದು? ತಮ್ಮ ಸೈನ್ಯದ ಮೇಲೆ ದಾಳಿ ಮಾಡಿದ್ದಕ್ಕೋಸ್ಕರ ಇಲ್ಲಿ ಆನಂದಪಾಲ ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನ. ರಜಪೂತ ಸೈನ್ಯ ಕೂಡ ಏನಾಗ್ತದ? ದಿಕ್ಕಾಪಾಲಾಗಿ ಓಡಿ ಹೋಗ್ತದ. ವಿಶೇಷವಾಗಿ ಇನ್ನ ಈ ಗಜನಿಯ ನಂತರದ ದಾಳಿ ಅಂತೇಳಿ ಬಂದಾಗ ನೋಡಿ, ವಿಶೇಷವಾಗಿ ಗಜನಿಯ ನಂತರದ ದಾಳಿ ಅಂತೇಳಿ ಬಂದಾಗ ಕ್ರಿಸ್ತ ಶಕ 1009 ಗಜನಿ ಎಲ್ಲಿ ದಾಳಿ ಮಾಡ್ತಾನ ಅಂತೇಳಿ ಬಂದಾಗ ವಿಶೇಷವಾಗಿ ಕಾಂಗ್ರಾ ಬೆಟ್ಟ. ಯಾವ ಬೆಟ್ಟ? ಕಾಂಗ್ರಾ ಬೆಟ್ಟದ ನಾಗರಕೋಟೆ ಅಂತ ಬರ್ತದ. ಯಾವ ಕೋಟೆ? ನಾಗರಕೋಟೆ. ಕಾಂಗ್ರಾ ಬೆಟ್ಟದ ನಾಗರಕೋಟೆ ಮೇಲೆ ದಾಳಿ ಮಾಡ್ತಾನ. ನಾಗರಕೋಟೆಯ ಮೇಲೆ ಅಂತ ಬಂದಾಗ ಇದು ಎಲ್ಲಿ ಬರ್ತದೆ ಸರ್ ಪ್ಲೇಸ್ ಅಂತ ಬಂದಾಗ ಪಂಜಾಬಿನಲ್ಲಿ ಕಂಡು ಬರ್ತದೆ. ಇದು ಎಲ್ಲಿ ಕಂಡು ಬರ್ತದ? ಪಂಜಾಬ್. ಸರ್, ಕಾಂಗ್ರಾ ಬೆಟ್ಟದ ನಾಗರಕೋಟೆಯ ಮೇಲೆ ದಾಳಿ ಅಂತ ಬಂದಾಗ ಬಹಳ ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಏನು ಅಂದ್ರ, ಭಾರತದಲ್ಲಿ ಗಜನಿ ದಾಳಿ ಮಾಡಿದ ಮೊಟ್ಟ ಮೊದಲ ದೇವಾಲಯ ನೋಡಿ. ಭಾರತದಲ್ಲಿ ಗಜನಿ ದಾಳಿ ಮಾಡಿದ ಫಸ್ಟ್ ದೇವಾಲಯ ಯಾವುದು ಅಂದ್ರ ಕಾಂಗ್ರಾ ಬೆಟ್ಟದ ನಾಗರಕೋಟೆ. ಗಜನಿ ದಾಳಿ ಮಾಡಿದ ಮೊಟ್ಟ ಮೊದಲ ದೇವಾಲಯ ಯಾವುದು? ಕಾಂಗ್ರಾ ಬೆಟ್ಟದ ನಾಗರಕೋಟೆ. ಸರ್, ವಿಶೇಷವಾಗಿ ನೋಡಿ, ವಿಶೇಷವಾಗಿ ಇಲ್ಲಿ ನೀವೆಲ್ಲ ಏನ್ ತಿಳ್ಕೊಂಡ್ರಿ? ಗಜನಿಯ ದಾಳಿ ಅಂತ ಬಂದಾಗ ಡೈರೆಕ್ಟ್ ನಿಮ್ಗೆ ಗೊತ್ತಿರೋದ ಸೋಮನಾಥ ದೇವಾಲಯ. ನೋಡಿ, ಸೋಮನಾಥ ದೇವಾಲಯ ಅಲ್ಲ, ಗಜನಿ ದಾಳಿ ಮಾಡಿದ್ದು 1009 ಕಾಂಗ್ರಾ ಬೆಟ್ಟದ ನಾಗರಕೋಟೆಯ ಮೇಲೆ. ಇಲ್ಲೊಂದು ದೇವಾಲಯ ಕೂಡ ಹೌದು, ಇದೊಂದು ಕೋಟೆ ಕೂಡ ಹೌದು. ಇಲ್ಲೊಬ್ಬ ಪೆರಿಸ್ತಾ ಎಂಬ ಇತಿಹಾಸಕಾರ ಹೇಳ್ತಾನೆ ನೋಡಿ. ಪೆರಿಸ್ತಾ ಅಂತಕ್ಕಂಥ ಇತಿಹಾಸಕಾರ ಏನ್ ಹೇಳ್ತಾನಂದ್ರ, ಈ ಕೋಟೆಯ ಮೇಲೆ ದಾಳಿ ಮಾಡಿದ್ದ ಸಂದರ್ಭದಲ್ಲಿ ಯಾವ ಕೋಟೆ? ಎಸ್, ಕಾಂಗ್ರಾ ಬೆಟ್ಟದ ನಾಗರಕೋಟೆ. ಇದು ಭಾರತದಲ್ಲಿ ಗಜನಿ ದಾಳಿ ಮಾಡಿದ ಮೊಟ್ಟ ಮೊದಲ ದೇವಾಲಯ. ಎಸ್, ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ಪೆರಿಸ್ತಾ ಅಂತಕ್ಕಂಥ ಇತಿಹಾಸಕಾರ ಏನ್ ಹೇಳ್ತಾನಂದ್ರೆ, ಗಜನಿ ಈ ಒಂದು ಕೋಟೆಯ ಮೇಲೆ ದಾಳಿ ಮಾಡಿದ್ದಾಗ ಕೋಟೆಯ ಎಂಟ್ರನ್ಸ್ ಬಾಗಿಲು ಬೆಳ್ಳಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಬಾಗಿಲಾಗಿದ್ದು, ಈ ಬೆಳ್ಳಿಯ ಬಾಗಿಲನ್ನು ಸರಿ ಸುಮಾರು 150 ತುಂಡುಗಳನ್ನಾಗಿ ಕತ್ತರಿಸಿದ್ನಂತ. ಎಷ್ಟು ತುಂಡುಗಳಾಗಿ? 150 ತುಂಡು. ನೋಡಿ, 150 ತುಂಡುಗಳನ್ನಾಗಿ ನೋಡಿ 150 ತುಂಡುಗಳನ್ನಾಗಿ ಈ ಬೆಳ್ಳಿಯ ಬಾಗಿಲನ್ನು ಕತ್ತರಿಸಿದ್ದು. ಆಮೇಲೆ ವಿಶೇಷವಾಗಿ ಕೋಟೆಯ ಒಳಗಡೆ ಬಂದಾಗ 200 ಮಣ ಶುದ್ಧ ಚಿನ್ನ ಇತ್ತಂತ. ಎಷ್ಟು? 200 ಮಣ ಶುದ್ಧ ಚಿನ್ನ. ನಾವು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ, ನಿಮಗೆ ಮಣ ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ, ನಾವೆಲ್ಲ ಸಣ್ಣವರಿದ್ದಂಥ ಸಂದರ್ಭದೊಳಗೆ ಮನೆಯೊಳಗೆ ಜ್ವಾಳ ಬೀಸ್ಕೊಂಡು ಬಾ, ಸಜ್ಜಿ ಬೀಸ್ಕೊಂಡು ಬಾ ಅಂತ ಕರಿತಿದ್ರು. ಹೌದಾ? ಜ್ವಾಳ ಬೀಸ್ಕೊಂಬ, ಸಜ್ಜಿ ಬೀಸ್ಕೊಂಬ ಅಂದಾಗ ನಮ್ಮ ಹೂವು ಮನ್ಯಾಗ ಏನು ಮಾಡ್ತಿದ್ಲು ಅಂದ್ರೆ,
12 ಸೊಲಿಗೆ ಕೊಟ್ಟು ಬೀಸ್ಕೊಂಬ ಅಂತೇಳಿ ಕಳಿಸ್ತೀವಿ. ಸೊಲಿಗೆ ಅಂದ್ರೆ ನೀವು ಶೇರ ಅಂತ ಕರಿತೀರಿ, ಹೌದಾ? ಎಸ್. ಅಂದು 12 ಸೇರವ ಅಂತ ಹೇಳ್ತಿಲ್ಲಕ್ಕೆ. ನಾವು ಸಣ್ಣವ್ರಿದ್ರು ತಿಳಿಯಲ್ವಾ ಅಂತ ಏನು ಹೇಳ್ತಿದ್ಲು ಅಂದ್ರೆ 3 ಮಣವ ಅಂತ ಹೇಳ್ತಿದ್ರು. ಅಂದ್ರೆ 1 ಮಣ ಅಂದ್ರೆ ಎಷ್ಟು ಸೇರ ಅಂದಂಗ್ರೆ 4 ಸೇರ. ಹಂಗ 200 ಮಣ ಶುದ್ಧ ಚಿನ್ನ ಇತ್ತಂತ ನೋಡಿ. 200 ಮಣ, 200 ಮಣ ಶುದ್ಧ ಚಿನ್ನ, 200 ಮಣ ಶುದ್ಧ ಚಿನ್ನ, 200 ಚಿನ್ನದ ತಟ್ಟೆಗಳು ನೋಡಿ. 200 ಚಿನ್ನದ ತಟ್ಟೆಗಳು, 200 ಚಿನ್ನದ ತಟ್ಟೆಗಳು. ಆಮೇಲೆ ವಿಶೇಷವಾಗಿ ನೋಡಿ 7 ಲಕ್ಷ ಚಿನ್ನದ ನಾಣ್ಯ, 7 ಲಕ್ಷ ಚಿನ್ನದ ನಾಣ್ಯ, 7 ಲಕ್ಷ ಚಿನ್ನದ ನಾಣ್ಯ. ಆಮೇಲೆ ಅಷ್ಟೇ ಬೆಳ್ಳಿಯ ನಾಣ್ಯ, ಅಷ್ಟೇ ಬೆಳ್ಳಿಯ ನಾಣ್ಯಗಳು ಮತ್ತು ಅಪಾರವಾದ ಸಂಪತ್ತನ್ನು ತನ್ನ 30,000 ಒಂಟೆಗಳ ಮೇಲೆ ನೋಡಿ, 30,000 ಒಂಟೆಗಳ ಮೇಲೆ, 30,000 ಒಂಟೆಗಳ ಮೇಲೆ 60 ದಿನಗಳ ಕಾಲ ಸಂಪತ್ತನ್ನು ಅಫ್ಘಾನಿಸ್ತಾನಕ್ಕೆ ಸಾಗಿಸಿದ್ದು ಅಂತ ಹೇಳ್ತಾರೆ. ರೈಟಾ? ಒಂದಲ್ಲ ಎರಡಲ್ಲ, 60 ದಿನಗಳ ಕಾಲ, ಒಂದೇ ಒಂದು ಕೋಟೆಯಿಂದ 60 ದಿನಗಳ ಕಾಲ ಸಂಪತ್ತನ್ನು ಗಜನಿ ತನ್ನ ದೇಶಕ್ಕೆ ಸಾಗಾಣಿಕೆ ಮಾಡಿದ್ದು. ಅಂದ್ರ ಭಾರತ ಬರೀ ಒಂದೊಂದು ಕೋಟೆ ಅಂದ್ರೆ ಇನ್ನು ವಿಶಾಲ ಭಾರತದಲ್ಲಿ ಎಷ್ಟೆಲ್ಲ ಸಂಪತ್ತಿರಬಾರದು, ಹೌದಾ? ಈ ಸಂಪತ್ತೇ ಈ ಮಹಮ್ಮದಿಯರಿಗೆ, ಈ ಟರ್ಕರಿಗೆ ಭಾರತದ ಮೇಲೆ ದಾಳಿ ಮಾಡಲು ಈ ಸಂಪತ್ತೇ ಅವರ ಕಣ್ಣಿಗೆ ಬಿದ್ದಿತ್ತು. ವಿಶೇಷವಾಗಿ ಇವನ ನಂತರದ ದಾಳಿ ಅಂತೇಳಿ ಬಂದಾಗ ನೋಡಿ, ಇವನ ನಂತರದ ದಾಳಿ ಅಂತೇಳಿ ಬಂದಾಗ ವಿಶೇಷವಾಗಿ ನೋಡಿ ಕ್ರಿಸ್ತ ಶಕ 1014 ಈತ ಎಲ್ಲಿ ದಾಳಿ ಮಾಡ್ತಾನೆ ಸರ್ ಅಂತೇಳಿ ಬಂದಾಗ ತಾನೇಶ್ವರ ಅಂತಕ್ಕಂತಹ ಒಂದು ಪ್ರದೇಶದ ಮೇಲೆ ದಾಳಿ ಮಾಡ್ತಾನ. ತಾನೇಶ್ವರ ಇದೆಲ್ಲಿ ಬರ್ತದೆ ಸರ್ ಅಂತೇಳಿ ಬಂದಾಗ ತಾನೇಶ್ವರ ಇದು ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದ. ಹರಿಯಾಣ ರಾಜ್ಯದಲ್ಲಿ ಕಂಡುಬರುವ ಈ ತಾನೇಶ್ವರದ ಮೇಲೆ ದಾಳಿ ಮಾಡಿ ಇಲ್ಲಿ ಚಕ್ರೇಶ್ವರ ಅಂತಕ್ಕಂತಹ ದೇವಾಲಯವನ್ನು ಏನ್ ಮಾಡ್ತಾನ ಅಂದ್ರೆ ಕೊಳ್ಳೆ ಹೊಡಿತಾನ. ಚಕ್ರೇಶ್ವರ ಅಂತಕ್ಕಂಥ ದೇವಾಲಯವನ್ನು ಕೊಳ್ಳೆ ಹೊಡಿತಾನ. ಆಮೇಲೆ ವಿಶೇಷವಾಗಿ ಕ್ರಿಸ್ತ ಶಕ ನೋಡಿ, ಕ್ರಿಸ್ತ ಶಕ 1018ರಲ್ಲಿ ಎಲ್ಲಿ ದಾಳಿ ಮಾಡ್ತಾನೆ ಸರ್ ಅಂತೇಳಿ ಬಂದಾಗ ಮಥುರಾದ ಮೇಲೆ ದಾಳಿ ಮಾಡ್ತಾನ. ಮಥುರಾ ಸರಿ, ಮಥುರಾ ಎಲ್ಲಿ ಬರ್ತದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತಾರೆ? ಉತ್ತರ ಪ್ರದೇಶ. ಮಥುರಾದ ಮೇಲೆ ದಾಳಿ ಮಾಡಿ ಭಾರತದಲ್ಲಿ ಅತಿ ಹೆಚ್ಚು ಹಿಂದೂ ದೇವಾಲಯಗಳನ್ನು ನಾಶ ಮಾಡ್ತಾನೆ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ಭಾರತದಿಂದ 5,000 ನೋಡಿ 5,000 ಯುದ್ಧ ತರಬೇತಿ ಹೊಂದಿದ ಆನೆಗಳು ನೋಡಿ, ಆನೆಗಳು ಮತ್ತು 55,000 ಜನ ಅಮಾಯಕರನ್ನು ಅಫ್ಘಾನಿಸ್ತಾನಕ್ಕೆ ಕೊಂಡೊಯ್ದವರನ್ನು ಗುಲಾಮರನ್ನಾಗಿ ಮಾಡಬಹುದು. ರೈಟಾ? ನೋಡಿ, ಭಾರತದಲ್ಲಿ ಗಜನಿ ಅತಿ ಹೆಚ್ಚು ಹಿಂದೂ ದೇವಾಲಯಗಳು ನಾಶ ಮಾಡಿದ್ದು ಎಲ್ಲಿ ಅಂದ್ರೆ ಮಥುರಾದ ದಾಳಿಯಲ್ಲಿ ಅಂತೇಳಿ ನೋಡ್ತೀವಿ. ನೋಡಿ, ನೆಕ್ಸ್ಟ್ ಇವನ ನಂತರದ ದಾಳಿ ಅಂತ ಹೇಳಿ ಬಂದಾಗ, ಗಜನಿಯ ನಂತರದ ದಾಳಿ ಅಂತ ಹೇಳಿ ಬಂದಾಗ ನೋಡಿ, ಕ್ರಿಸ್ತ ಶಕ 1021 ಬಿಹಾರದ ಕಾಲಿಂಜರ್ ಅಂತಕ್ಕಂತಹ ಕೋಟೆಯನ್ನು ಕೊಳ್ಳೆ ಹೊಡಿತಾನ. ಯಾವ ಕೋಟೆ? ಕಾಲಿಂಜರ್ ಅಂತಕ್ಕಂತಹ ಕೋಟೆಯನ್ನು ಕೊಳ್ಳೆ ಹೊಡಿತಾನ. ಆಮೇಲೆ ವಿಶೇಷವಾಗಿ ಕ್ರಿಸ್ತ ಶಕ 1022ರಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ ಅಂತಕ್ಕಂತಹ ಕೋಟೆಯನ್ನು ಕೊಳ್ಳೆ ಹೊಡಿತಾನ. ಯಾವುದು? ಗ್ವಾಲಿಯರ್ ಅಂತಕ್ಕಂತಹ ಕೋಟೆಯನ್ನು ಕೊಳ್ಳೆ ಹೊಡಿತಾನ. ಆಮೇಲೆ ಈ ಎಲ್ಲಾ ದಾಳಿಗಳಲ್ಲಿ ಗಜನಿಯ ಅತ್ಯಂತ ಪ್ರಸಿದ್ಧವಾದ ದಾಳಿನೇ ಯಾವುದು ಅಂದ್ರೆ, ಗಜನಿಯ ಅತ್ಯಂತ ಪ್ರಸಿದ್ಧವಾದ ದಾಳಿ
ನೋಡಿ ಕ್ರಿಸ್ತ ಶಕ 1026. ಎಷ್ಟು? 1026. ಎಲ್ಲಿ ದಾಳಿ ಮಾಡ್ತಾನೆ ಗಜನಿ ಅಂತ ಹೇಳಿದಾಗ ಇದು ಎಲ್ಲೇ ಗುಜರಾತ್. ಯಾವ್ರಾತ? ಗುಜರಾತ್. ಗುಜರಾತಿನ ಸೌರಾಷ್ಟ್ರದ, ಯಾವ ರಾಷ್ಟ್ರದ? ಸೌರಾಷ್ಟ್ರ. ಗುಜರಾತಿನ ಸೌರಾಷ್ಟ್ರದ ಸೋಮನಾಥ ದೇವಾಲಯ. ಯಾವನಾಥ ದೇವಾಲಯ? ಸೋಮನಾಥ ದೇವಾಲಯದ ಮೇಲೆ ನೋಡಿ ಗಜನಿಯು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ನೋಡಿ ಸೋಮನಾಥ ದೇವಾಲಯ ಅಂತ ಬಂದಾಗ ಇದು ಭಾರತದಲ್ಲಿ ಗಜನಿ ದಾಳಿ ಮಾಡಿದ ಪ್ರಸಿದ್ಧ ಮತ್ತು ಎಷ್ಟನೇ ದಾಳಿಯಾಗಿತ್ತು ಅಂದ್ರೆ 16ನೇ ದಾಳಿಯಾಗಿತ್ತು. ಎಷ್ಟನೇ ದಾಳಿಯಾಗಿತ್ತು? 16ನೇ ದಾಳಿಯಾಗಿತ್ತು. ಸರ್, ವಿಶೇಷವಾಗಿ ಈ ದಾಳಿ ಆಕ್ಚುಲಿ 1026ರಲ್ಲಿ ನಡೆದಿದ್ದಲ್ಲ. ಈ ದಾಳಿ ನಡೆದಿದ್ದು 2025 ನವೆಂಬರ್ ತಿಂಗಳಲ್ಲಿ ದಾಳಿ ಮಾಡಿ 2026 ಜನವರಿ 5ರವರೆಗೆ 3 ತಿಂಗಳ ಕಾಲ ಈ ದೇವಾಲಯದ ಸಂಪತ್ತನ್ನು ಲೂಟಿ ಹೊಡಿತಾನೆ. ನೋಡಿ, 3 ತಿಂಗಳ ಕಾಲ. ವಿಶೇಷವಾಗಿ ಈ ದೇವಾಲಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಗಜನಿ ದೇವಾಲಯದ ಮೆಟ್ಟಿಲುಗಳು ಏರುವಾಗ ನೀವು ಇನ್ಸ್ಟಿಟ್ಯೂಟ್ ಮೆಟ್ಟಿಲು ಏರ್ತಿರ್ತೀರಲ್ಲ, ದೇವಾಲಯದ ಮೆಟ್ಟಿಲುಗಳೇರುವಾಗ ಮೆಟ್ಟಿಲ ಮೇಲೆ ನಿಂತ ಮೆಟ್ಟಿಲು ಕೂಡ ಚಿನ್ನದಿಂದ ನಿರ್ಮಾಣಗೊಂಡಿತ್ತು. ಗಾಬರಿಗೊಂಡ ಇದೆಂತ ಅದ್ಭುತ ದೇವಾಲಯ. 2 ಸ್ಟೆಪ್ ಮ್ಯಾಗ ಬಂದಂತ 2 ಸ್ಟೆಪ್ ಮ್ಯಾಗ ಬಂದಾಗ 200 kg ಶುದ್ಧ ಚಿನ್ನದ ಗಂಟೆ ತೂಗ್ತಿತ್ತಂತ. 200 kg ನೋಡಿ, 200 kg. ನಮ್ಮಲ್ಲಿ 2 ತೊಲಿ ಇಲ್ಲ ಬಲ್ಯಾಕ, ಹೌದಾ? ಎಸ್, 2 ತೊಲಿ. ಸುಮ್ಮನೆ 2 ತೊಲಿ ತಗೋಬೇಕಂದ್ರೆ ಇವತ್ತು ಒಂದು 3-3.5 ಲಕ್ಷ ರೂಪಾಯಿ ಬೇಕು, ರೈಟಾ? 3.5 ಬೇಕು, 4 ಲಕ್ಷ ಬೇಕು, ಯಾವನಿಗೆ ಗೊತ್ತು? ನಾವೇನು ಬಂಗಾರ ತೊಗೊಂಡವ್ರಲ್ಲ, ಬಿಟ್ಟವ್ರಲ್ಲ, ಅದು ಮೂನ್ಯಾಗ ಕಿವ್ಯಾಗ ಹಾಕೊಂಡು ಕೂತವ್ರು ನೀವೇ, ರೈಟಾ? ನಿಮ್ಗೆ ಗೊತ್ತ ಏಟದ್ರಿ? ಏಟದ್ರಿ? ಎಸ್. ವಿಶೇಷವಾಗಿ ನೋಡಿ, ಇಲ್ಲಿ 200 kg ಶುದ್ಧ ಚಿನ್ನದ ಗಂಟೆ ತೂಗ್ತಿತ್ತಂತ. ದೇವಾಲಯದ ಒಳಗೆ ಹೋಗ್ಬೇಕು ಅಂತ ಗಜನಿ ಒಳಗಡೆ ಬರ್ತಿರ್ಬೇಕಾದ್ರೆ ನೋಡಿ 56 ಸುವರ್ಣ ವಜ್ರಲೇಪಿತ ಕಂಬಗಳಿದ್ದು, 56 ಸುವರ್ಣ ವಜ್ರಲೇಪಿತ ಕಂಬಗಳಿದ್ದು, ಆಧಾರ ಸ್ತಂಭ ಅಂತೀವಲ್ಲ, ಕಾಲಂಗಳು 56. ದೇವಾಲಯದ ಗರ್ಭಗುಡಿಗೆ ಬರ್ತಿದ್ನಂತ. ದೇವಾಲಯದ ಗರ್ಭಗುಡಿಗೆ ಬಂದಾಗ 1,000 ಜನ ಪುರೋಹಿತರು ನಿಂತು ಮಂಗಳಾರತಿ ಮಾಡ್ತಿದ್ರು. ಇಡೀ ದೇವಾಲಯದ ಗರ್ಭಗುಡಿಯ ಗೋಡೆ ಸಂಪೂರ್ಣ ಚಿನ್ನದಿಂದ ಲೇಪನ ಮಾಡಲಾಗಿತ್ತು. ಅದೇ ಗರ್ಭಗುಡಿಯ ಪಕ್ಕದಲ್ಲಿ ಸುಮಾರು 375 ಜನ ಸುಂದರ ಸ್ತ್ರೀಯರು ನೃತ್ಯ ಮಾಡುವ ಸಭಾಂಗಣ ಕೂಡ ಚಿನ್ನದಿಂದ ನಿರ್ಮಿಸಿದ್ರು ಅಂತ. ಇದೆಲ್ಲ ಕಂಡ ಗಜನಿ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ಬೇಕು ನೋಡು. ಒಂದೇ ಸಲಕ್ಕೆ ಇಡೀ ದೇವಾಲಯವನ್ನು ಒಯ್ಯಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ದೇವಾಲಯದಲ್ಲಿನ ಸಂಪತ್ತನ್ನು 3 ತಿಂಗಳ ಕಾಲ, 90 ದಿನಗಳ ಕಾಲ ತನ್ನ 30,000 ಒಂಟೆಗಳ ಮೇಲೆ ಅಫ್ಘಾನಿಸ್ತಾನಕ್ಕೆ ಸಾಗಾಣಿಕೆ ಮಾಡಿದ್ದು ಅಂತ ಹೇಳ್ತಾರೆ. ನೋಡಿ, 1 ದಿನ ಅಲ್ಲ, 2 ದಿನ ಅಲ್ಲ, 90 ದಿನಗಳ ಕಾಲ ಸಂಪತ್ತು ಸಾಗಾಣಿಕೆ ಮಾಡಿದ್ದು. ಈ ಸಂದರ್ಭದಲ್ಲಿ ಮಾತ್ರ ಈ ಗಜನಿಯನ್ನು ತಡೆ ಹಿಡಿಯಲು ಬಂದಿದ್ದು ನೋಡಿ, ತಡೆ ಹಿಡಿಯಲು ಬಂದಿದ್ದು ಯಾರು ಅಂದ್ರೆ, ತಡೆ ಹಿಡಿಯಲು ಬಂದಿದ್ದು ಗುಜರಾತಿನ ಸೋಲಂಕಿಗಳ ಮನೆತನದ ಅರಸ. ನೋಡಿ, ಸೋಲಂಕಿಗಳ ಮನೆತನದ ಅರಸ ರಾಜ 1ನೇ ಭೀಮದೇವ ಅಂತಕ್ಕಂಥವನು. ಯಾರೇ? 1ನೇ ಭೀಮದೇವ ಅಂತಕ್ಕಂಥವನು ಏನ್ ಮಾಡ್ತಾನ ಅಂದ್ರೆ ತಡೆ ಹಿಡ್ಲಿಕ್ಕೆ ಹೋಗ್ತಾನ. ತಡೆ ಹಿಡಿಯಲಾಗದೆ ವಿಫಲನಾಗ್ತಾನ. ಭಾರತದ ಸಂಪತ್ತು ಸಾಗರದ ರೀತಿಯಲ್ಲಿ ಗಜನಿಗೆ ಹರಿದು ಹೋಗ್ತದ ಅಂತ ಹೇಳಿ. ಸರಿ, ಇದೇ ಸಂದರ್ಭದಲ್ಲಿ ಒಬ್ಬ ಅಲ್ ಕಜ್ಮಿ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾನೆ. ಯಾರು? ಅಲ್ ಕಜ್ಮಿ. ನೋಡಿ, ಅಲ್ ಕಜ್ಮಿ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಂತ ಗಜನಿ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸೋಮನಾಥ ದೇವಾಲಯದಲ್ಲಿ ಒಂದು 5 ಅಡಿ ಎತ್ತರದ ಕಪ್ಪಾದ ಶಿವಲಿಂಗ ಇತ್ತಂತ. ಲಿಂಗ ಅಂತ ಕರಿತೀವಿ ನಾವು. ಆ ಲಿಂಗಕ್ಕೆ ಅಲ್ಲಿನ ಪುರೋಹಿತರು ಮುತ್ತು ರತ್ನಗಳಿಂದ ಅಲಂಕಾರ ಮಾಡಿದ್ರು. ಆ ಲಿಂಗ ದೇವಾಲಯದ ಮಧ್ಯದಲ್ಲಿ
ನೇತಾಡುತ್ತಿತ್ತು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಈ ಲಿಂಗ ನೇತಾಡುತ್ತಿತ್ತು. ಇದನ್ನು ಗಜ್ನಿ ತನ್ನ ಹರಿತವಾದ ಖಡ್ಗದಿಂದ ಛಿದ್ರವನ್ನಾಗಿ ಮಾಡಿ ಲಿಂಗದ ಒಂದು ಚೂರನ್ನು ಗಜ್ನಿ ಮಸೀದಿಯ ಮೆಟ್ಟಿಲಾಗಿ, ಇನ್ನೂ 2 ಚೂರುಗಳು ಇದು ಮೆಕ್ಕಾ ಮತ್ತು ಮದೀನಾದ ಮಸೀದಿಯ ಮೆಟ್ಟಿಲುಗಳನ್ನಾಗಿ ಹಾಕಿಸಿದ್ದ ಎಂದು ಅಲ್ ಖಜ್ನಿ ಎಂಬ ಇತಿಹಾಸಕಾರನ ಬರವಣಿಗೆಯಿಂದ ತಿಳಿದು ಬರ್ತದ ಅಂತ ಹೇಳ್ತಾರೆ. ಯಾವ ಖಜ್ನಿ? ಅಲ್ ಖಜ್ನಿ. ಇಲ್ಲಿ ಗಜ್ನಿಯ ಪ್ರಸಿದ್ಧ ದಾಳಿಗಳಾದ್ರ, ಇನ್ನು ಭಾರತದಲ್ಲಿ ಗಜ್ನಿ ದಾಳಿ ಮಾಡಿರ್ತಕ್ಕಂತಹ ಕೊನೆಯ ದಾಳಿ ಅಂತ ಹೇಳಿ ಬಂದಾಗ ನೋಡಿ, ಕ್ರಿಸ್ತ ಶಕ 1027ರಲ್ಲಿ ಈ ಗಜ್ನಿ ಎಲ್ಲಿ ದಾಳಿ ಮಾಡ್ತಾನ ಅಂತೇಳಿ ಬಂದಾಗ ಪಂಜಾಬಿನ ಮೇಲೆ ದಾಳಿ ಮಾಡ್ತಾನ. ಎಲ್ಲಿ ದಾಳಿ ಮಾಡ್ತಾನ್ರಿ? ಪಂಜಾಬಿನ ಮೇಲೆ ದಾಳಿ ಮಾಡಿ ಇಲ್ಲಿ ಜಾಟರು ಅಂತಕ್ಕಂತಹ ಜನಾಂಗದವರನ್ನು ಸೋಲಿಸ್ತಾನ. ಯಾರನ್ನು ಸೋಲಿಸ್ತಾನ್ರಿ? ಜಾಟರು ಅಂತಕ್ಕಂಥ ಬುಡಕಟ್ಟಿನ ಜನಾಂಗದವರನ್ನು ಸೋಲಿಸಿ ಭಾರತದಲ್ಲಿ ತನ್ನ ದಾಳಿಗಳನ್ನು ಏನ್ ಮಾಡ್ತಾನ ಅಂದ್ರ ಕೊನೆಗಾಣಿಸ್ತಾನ. ಯಾರೇ? ಗಜ್ನಿ. ಇವು ಭಾರತದಲ್ಲಿ ಮೊಹಮ್ಮದ್ ಗಜ್ನಿ ಕೈಗೊಂಡ ಪ್ರಮುಖ ದಾಳಿಗಳು. ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತಾ? ಭಾರತದ ಮೇಲೆ ಗಜ್ನಿ ದಾಳಿ ಮಾಡಿದ ಮೊಟ್ಟ ಮೊದಲ ಪ್ರದೇಶ ಯಾವುದು? ಪೇಶಾವರ. ಎಷ್ಟರಲ್ಲಿ ದಾಳಿ ಮಾಡಿದ್ರಿ? 1000ರಲ್ಲಿ. ಗಜ್ನಿ ಭಾರತದಲ್ಲಿ ದಾಳಿ ಮಾಡಿದ ಮೊಟ್ಟ ಮೊದಲ ದೇವಾಲಯ ಯಾವುದು? ಕಾಂಗ್ರಾ ಬೆಟ್ಟದ ನಾಗರಕೋಟೆ. ಎಷ್ಟರಲ್ಲಿ? ಭಾರತದಲ್ಲಿ ಗಜ್ನಿ ಅತಿ ಹೆಚ್ಚು ಹಿಂದೂ ದೇವಾಲಯಗಳು ನಾಶ ಮಾಡಿದ್ದು ಯಾವ ದಾಳಿಯಲ್ಲಿ? ಮಥುರಾ. ಎಷ್ಟರಲ್ಲಿ ದಾಳಿ? 1018. ಭಾರತದಲ್ಲಿ ಗಜ್ನಿ ದಾಳಿ ಮಾಡಿದ ಅತ್ಯಂತ ಪ್ರಸಿದ್ಧವಾದ ದಾಳಿ ಸೋಮನಾಥ ದೇವಾಲಯ. ಎಷ್ಟನೇ ದಾಳಿ ಆಗಿತ್ತು? ಹಾಗಾದರೆ ಗಜ್ನಿ ಭಾರತದಲ್ಲಿ ಕೈಗೊಂಡ ಕೊನೆಯ ದಾಳಿ ಯಾವುದು? ಎಷ್ಟರಲ್ಲಿ? ವಿಶೇಷವಾಗಿ ನೋಡಿ, ಈ ಗಜ್ನಿಯೊಂದಿಗೆ ಯಾರೊಂದಿಗೆ? ಗಜ್ನಿಯೊಂದಿಗೆ ಭಾರತಕ್ಕೆ ಬಂದ ನೋಡಿ, ಗಜ್ನಿಯೊಂದಿಗೆ ಭಾರತಕ್ಕೆ ಬಂದ ಪ್ರಸಿದ್ಧ ಇತಿಹಾಸಕಾರ ಯಾರು ಅಂತ ಪ್ರಶ್ನೆ ಕೇಳಿದ್ರ, ಭಾರತಕ್ಕೆ ಬಂದ ಪ್ರಸಿದ್ಧ ಇತಿಹಾಸಕಾರ ಯಾರು ಅಂದ್ರ ಯಾರ್ಯವನು? ಅಲ್ಬೇರುನಿ. ಯಾವ್ರುನಿ? ಅಲ್ಬೇರುನಿ. ಸರ್, ಈ ಅಲ್ಬೇರುನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದ್ರೆ, ಅಲ್ಬೇರುನಿಯ ಪ್ರಸಿದ್ಧ ಗ್ರಂಥ ಯಾವುದು? ತೆಹಕೀಕ. ತೆಹಕೀಕ ಇಂದ. ಯಾವಿಂದ? ತೆಹಕೀಕ ಇಂದ ಅಥವಾ ತಾರೀಖ್ ಇಂದ ಅಂತ ನೋಡ್ತೀವಿ. ಯಾವಿಂದ? ತಾರೀಖ್ ಇಂದ. ಸರ್, ಇದು ಯಾವ ಭಾಷೆಯಲ್ಲಿ ರಚನೆಯಾಗಿದ್ದು ಅಂತೇಳಿ ಬಂದಾಗ ಇದು ಅರೇಬಿಕ್ ಭಾಷೆ. ಯಾವ ಭಾಷೆ? ಅರೇಬಿಕ್ ಭಾಷೆ. ನೋಡಿ, ಗಜ್ನಿ ಇವನನ್ನು ಭಾರತಕ್ಕೆ ಯಾಕೆ ಕರ್ಕೊಂಡ್ಬಂದಿದ ಅಂದ್ರೆ ಈತೊಬ್ಬ ಬಹಳ ಬುದ್ಧಿಜೀವಿ, ಮೇಧಾವಿ. ವಿಶೇಷವಾಗಿ ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಅಂತಾನೆ ಗಜ್ನಿ ಈ ಅಲ್ಬೇರುನಿಯನ್ನು ಒತ್ತಾಯಪೂರ್ವಕವಾಗಿ ಕರ್ಕೊಂಡ್ಬರ್ತಾನ. ಇವ ಬರ್ಲಂತಿರ್ತಾನ ಅಲ್ಬೇರುನಿ. ಬರ್ಲಂದ್ರೆ ನನಗೆ ಭಾರತದ ವಾತಾವರಣ ಗೊತ್ತಿಲ್ಲ, ನೀ ಬರಲೇಬೇಕು ಅಂತ ಅವನನ್ನು ಏನ್ ಮಾಡ್ತಾನಂದ್ರೆ ಒತ್ತಾಯಪೂರ್ವಕವಾಗಿ ಒಂದ್ ರೀತಿ ನಾ ಆಡು ಭಾಷೆ ಹೇಳ್ತೀವಲ್ಲ, ಬರ್ಲಂದ್ರೂ ಎದಿ ಮೇಲೆ ನಂಗೆ ಹಿಡ್ದು ಎಳ್ಕೊಂಬಂದ ಅಂತ ಹೇಳ್ತೀವಲ್ಲ, ಆ ರೀತಿ ಇವನನ್ನು ಒತ್ತಾಯಪೂರ್ವಕವಾಗಿ ಭಾರತಕ್ಕೆ ಕರ್ಕೊಂಡ್ಬರ್ತಾನ. ಈತ ಇಲ್ಲಿನ ಆಚಾರ ವಿಚಾರ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಸಂಸ್ಕೃತ ಭಾಷೆ, ಜನರ ಮನಸ್ಥಿತಿಯನ್ನು ಕುರಿತು ಅಧ್ಯಯನ ಮಾಡಿ ಗಜ್ನಿಗೆ ಮುಟ್ಟಿಸ್ತಿದ್ದ. ಹೀಗಾಗಿ ಈ ಅಲ್ಬೇರುನಿಯನ್ನು ಇಂಡಾಲಜಿಯ ಪಿತಾಮಹ ಅಂತ ಕರೆದ್ರು. ಇಂಡಾಲಜಿಯ ಪಿತಾಮಹ ಅಂತ ಯಾರಿಗೆ ಕರೆದ್ರು ಅಂತ ಪ್ರಶ್ನೆ ಕೇಳಿದ್ರ ಯಾರಂದ್ರೆ ಅಲ್ಬೇರುನಿ. ಆಮೇಲೆ ಈ ಮೊಹಮ್ಮದ್ ಗಜ್ನಿಯ ಆಸ್ಥಾನದ ನೋಡಿ, ಮೊಹಮ್ಮದ್ ಗಜ್ನಿಯ ಆಸ್ಥಾನದ ಪ್ರಸಿದ್ಧ ಇತಿಹಾಸಕಾರ ಯಾರು ಅಂದ್ರ ಉತ್ಬಿ. ಯಾರು? ಉತ್ಬಿ. ಸರ್, ಈ ಉತ್ಬಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದ್ರ ನೋಡಿ, ಕಿತಾಬ್. ಯಾವ್ದಿದ? ಕಿತಾಬ್ ಉಲ್ ಯಾಮಿನಿ ಅಂತಕ್ಕಂಥದ್ದು. ಯಾವುದು? ಕಿತಾಬ್ ಉಲ್ ಯಾಮಿನಿ. ಆಮೇಲೆ ಈ ಗಜ್ನಿಯ ಆಸ್ಥಾನದ ಪ್ರಸಿದ್ಧ ವಿದ್ವಾಂಸ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಗಜ್ನಿಯ ಆಸ್ಥಾನದ ಪ್ರಸಿದ್ಧ ವಿದ್ವಾಂಸ ಯಾರು ಅಂದ್ರ
ಪಿರ್ದೋಷಿ. ಯಾವ್ದೋಷಿ? ಪಿರ್ದೋಷಿ. ಪರದೇಶ ಅಂತ ನೋಡೋದು ಯಾವ್ದ? ಹೌದಾ? ಪಿರ್ದೋಷಿ. ಯಾರು? ಪಿರ್ದೋಷಿ. ಈ ಪಿರ್ದೋಷಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದ್ರ ಶಹನಾಮ. ಯಾವ ನಾಮ? ಶಹನಾಮ. ಶಹನಾಮ ಗ್ರಂಥದ ಕರ್ತೃ ಪಿರ್ದೋಷಿಯನ್ನು ಪೂರ್ವದ ಹೋಮರ ಅಂತ ಕರೀತಾರ. ಏನಂತ ಕರೀತಾರ? ಪೂರ್ವದ ಹೋಮರ ಅಂತ. ಯಾರಿಗೆ ಕರೀತಾರ? ಪಿರ್ದೋಷಿಯನ್ನ ಕರೀತಾರ. ಆತನ ಪ್ರಸಿದ್ಧ ಗ್ರಂಥ ಉತ್ಬಿಯ ಪ್ರಸಿದ್ಧ ಗ್ರಂಥ, ಅಲ್ಬೇರುನಿಯ ಪ್ರಸಿದ್ಧ ಗ್ರಂಥ ಯಾವುದು? ಏಕೈಕೆಯಿಂದ ಅಥವಾ ತಾರೀಖ ಏಯಿಂದ. ಓಕೆ. ಆಮೇಲೆ ವಿಶೇಷವಾಗಿ ಈ ಗಜನಿಗೆ ವಿಗ್ರಹ ಭಂಜಕ ಎಂಬ ಬಿರುದು ಕೂಡ ಇತ್ತು. ಯಾವ ಬಿರುದು? ವಿಗ್ರಹ ಭಂಜಕ ಅಂತಕ್ಕಂತಹ ಬಿರುದು ಯಾರಿಗಿತ್ತು ಅಂದ್ರ ಗಜನಿಗಿತ್ತು. ಇಷ್ಟೆಲ್ಲ ಆಡಳಿತ ಮಾಡಿದ್ದ ಗಜನಿ ಪ್ರಪಂಚದ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು ಅಂತ ಭಾರತದ ಸಂಪತ್ತನ್ನು ಅಪಾರ ಪ್ರಮಾಣದಲ್ಲಿ ಸುಮಾರು 17 ಬಾರಿ ದಾಳಿ ಮಾಡಿ 17 ಬಾರಿಯೂ ಕೂಡ ಯಶಸ್ವಿಯಾಗಿ 17 ಬಾರಿಯೂ ಕೂಡ ಭಾರತದ ಸಂಪತ್ತನ್ನು ಸಾಗರದ ರೀತಿಯಲ್ಲಿ ಕೊಂಡೊಯ್ದು ಕೊನೆಯದಾಗಿ 6 ಅಡಿ 3 ಅಡಿ ಮಣ್ಣಲ್ಲಿಯೇ ಮಣ್ಣಾಗಿದ್ದು ಅಂತ ಕೂಡ ನೋಡ್ತೀವಿ. ಈತ ಕ್ರಿಸ್ತ ಶಕ 1030 ಎಷ್ಟು? 30. ಕ್ರಿಸ್ತಶಕ 1030ರಲ್ಲಿ ಗಜನಿ ಕ್ಷಯರೋಗದಿಂದ ಬಳಲಿ ಏನಾಗ್ತಾನ ಅಂದ್ರ ಮರಣವಂತನ. ಸರ್, ಈತನ ಸಮಾಧಿ ಸ್ಥಳ ಎಲ್ಲಿದೆ ಸರ್ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಈತನ ಸಮಾಧಿ ಸ್ಥಳ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್. ಎಲ್ಲದ್ರೆ ಕಾಬೂಲ್. ಎಲ್ಲಿ ಕಂಡು ಬರ್ತದ? ಕಾಬೂಲಿನಲ್ಲಿ ಈತನ ಸಮಾಧಿ ಸ್ಥಳ ಕಂಡು ಬರ್ತದೆ. ಯಾರ ಸಮಾಧಿ ಸ್ಥಳ? ಗಜನಿಯ ಸಮಾಧಿ ಸ್ಥಳ. ನೋಡು, ಇಷ್ಟೆಲ್ಲ ಗಜನಿ ಒಂದ್ ಕಡೆ ಇತಿಹಾಸ ಅನೇಕ ಊಹಾಪೋಹಗಳ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಗಜನಿ ಸಾವು ಬಹಳ ಘೋರವಾಗಿತ್ತಂತ. ಅಂದ್ರೆ ಅವನು ನೆಮ್ಮದಿಯಿಂದ ನಿಟ್ಟುಸಿರು ಬಿಡಲಿಲ್ಲ ಅಂತ, ಸಾಯುವಾಗ ನರಳಿ ಸಾಯ್ತಿದ್ದಂತ. ಸಾಯುವ ಕೊನೆಯ ಗಳಿಗೆಯಲ್ಲಿ ತನ್ನ ಸೈನಿಕರಿಗಳಂತ ನನ್ನ ಈ ಘೋರವಾದ ಸಾವಿಗೆ ಕಾರಣ ಭಾರತದ ದೇವಾಲಯದ ಸಂಪತ್ತು, ಅಲ್ಲಿ ನನ್ನನ್ನು ತಡೆ ಹಿಡಿಯಲು ಬಂದ ಅನೇಕ ಪುರೋಹಿತರನ್ನು ನನ್ನ ಮನಸಾ ಇಚ್ಛೆ ಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದೆ. ಆ ಒಂದು ಶಾಪನೆ ನನ್ನ ಈ ಘೋರವಾದ ಸಾವಿಗೆ ಕಾರಣ ಆಗಿದ್ದು, ಸಾಯುವುದರೊಳಗಾಗಿ ನಾನು ಸಂಪತ್ತೇನು ಕೊಳ್ಳೆ ಹೊಡ್ಕೊಂಡ್ಬಂದಿದ್ದೆಲ್ಲ ಆ ಸಂಪತ್ತನ್ನು ಒಂದು ಬಾರಿ ನೋಡ್ಬೇಕು ಅಂತ ಸೈನಿಕರು ಮುಂದೆ ಕೇಳಿಕೊಂಡಾಗ ಸೈನಿಕರು ಸಂಪತ್ತು ತೋರಿಸಿದ್ರಂತ. ಎಲ್ಲೋ ಒಂದು ಕಡೆ ಹೇಳ್ತಾರೆ, ಅದು ನಿಜಾನು ಸುಳ್ಳು ಗೊತ್ತಿಲ್ಲ. ಇತಿಹಾಸ ಒಂದು ಕಡೆ ವರ್ಣನೆ ಮಾಡಿದಾಗ ಅದು ಸುಳ್ಳು ಅಂತದ, ಒಂದು ಕಡೆ ನಿಜಾನು ಅನ್ನುವಂಗದ. ಈ ಇತಿಹಾಸಕಾರರನ್ನು ವರ್ಣಿಸಿ ಬರೆದಿದ್ದೋ ಏನು ಸುಳ್ಳು ಗೊತ್ತಿಲ್ಲ. ಒಟ್ಟಿನೊಳಗೆ ಗಜನಿಯ ಸಂಪತ್ತು ತೋರಿಸಂದಾಗ ಸೈನಿಕರು ಬಂದು ಸಂಪತ್ತು ತೋರಿಸಂತ ಬಂದಾಗ 10 ಅಡಿ ಅಥವಾ 10 ಎಕರೆ ಜಮೀನಿನಲ್ಲಿ 10 ಅಡಿ ಎತ್ತರದಷ್ಟು ಸಂಪತ್ತು ಕೂಡಿಟ್ಟಿದ್ರತ್ತ. ಅದನ್ನು ಕಂಡ ಗಜನಿ ಹೇಳಿದಂತೆ, ಈ ಘೋರವಾದ ಸಾವಿಗೆ ಕಾರಣ ಈ ಸಂಪತ್ತು. ಇದು ನನ್ನ ಆತ್ಮಕ್ಕೊಂದಿಷ್ಟು ಶಾಂತಿ ಸಿಗಬೇಕಂದ್ರೆ ಈ ಸಂಪತ್ತನ್ನೆಲ್ಲ ಬಡವರಿಗೆ, ಶಿಕ್ಷಣ ಕೇಂದ್ರಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ದಾನವಾಗಿ ನೀಡಬೇಕು ಹೇಳಿ ಸತ್ತಿದ್ನಂತ. ಅವ್ರೇನು ದಾನವಾಗಿ ನೀಡಿದ್ರೋ ಅಥವಾ ಅದ್ರ ಬಗ್ಗೆ ಮುಂದಿನ ಪದಗಳು ನೀವು ಹೇಳಬಹುದು. ಹೌದಾ? ಹೀಗೆ ಮಾಡಿದ್ರು ಅಂತ ಹೇಳಿ ನೋಡ್ತೀವಿ. ಇದಿಷ್ಟು ಭಾರತದ ಮೇಲೆ ಗಜನಿಯ ದಾಳಿ ಅಂತ ಬಂದಾಗ. ಯಾರ ದಾಳಿ? ಗಜನಿಯ ದಾಳಿ. ಓಕೆ.